ಇನ್ನು ರನ್ಯಾರಾವ್ ಅಕ್ರಮ ಚಿನ್ನ ಸಾಗಾಟದ ಕೇಸ್ ಏನಿದೆ, ಈ ಕೇಸ್ ಈಗ ಕೊಪ್ಪಳಕ್ಕೂ ರನ್ಯಾರಾವ್ ತಂದೆಗೂ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಮೂಡೋ ಹಾಗೆ ಮಾಡ್ತಾ ಇದೆ. ಕೊಪ್ಪಳದಲ್ಲಿ ಒಂದು ಕಡೆ ರೇಡ್ ಆಗಿದೆ ಅನ್ನೋ ಮಾಹಿತಿ ಇದೆ. ಒಂದು ಕೋಳಿ ಫಾರಂ ಅಂತ ಯಾರದ್ದು ಹಾಗಾದ್ರೆ ಇದು? ರನ್ಯಾರಾವ್ ಅಕ್ರಮ ಚಿನ್ನ ಸಾಗಾಟ ಕೇಸ್ ಕೊಪ್ಪಳಕ್ಕೂ ರನ್ಯಾರಾವ್ ತಂದೆಗೂ ಲಿಂಕ್ ಇದೆಯಾ? ಕೊಪ್ಪಳಕ್ಕೂ ಬಂದ್ರ ಇಡಿ ಅಧಿಕಾರಿಗಳು. ಕೋಳಿ ಫಾರಂ ಮೇಲೆ ಇಡಿ ಟೀಮ್ ದಾಳಿ ನಡೆಸಿದೆ. ರನ್ಯಾರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ರನ್ಯಾ ತಂದೆಯ ಸಂಬಂಧಿ ಹೆಸರಲ್ಲಿರುವಂತಹ ಕೋಳಿ ಫಾರ್ಮ್ ಇದು. ಕುಕನೂರು ತಾಲೂಕು ಕುದುರೆಮೋತಿಯ ಫಾರಂ ಇದು. ಧನಲಕ್ಷ್ಮಿ ಕೋಳಿ ಫಾರಂ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರಾ? ಸಂಬಂಧಿ ಶ್ರೀನಿವಾಸ್ ಹೆಸರಲ್ಲಿರುವಂತಹ ಕೋಳಿ ಫಾರಂ. ಆಗಾಗ ರನ್ಯಾ ತಂದೆ ಈ ಫಾರಂಗೆ ಬರ್ತಾ ಇದ್ರಂತೆ. ಅಲ್ಲೂ ಕೂಡ ದಾಳಿ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೊಪ್ಪಳಕ್ಕೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಹಾಗಾದ್ರೆ? ಕೊಪ್ಪಳಕ್ಕೂ ರನ್ಯಾರಾವ್ ತಂದೆಗೂ ಏನ್ ಸಂಬಂಧ, ಏನ್ ಲಿಂಕ್ ಇದೆ? ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಧನಲಕ್ಷ್ಮಿ ಕೋಳಿ ಫಾರಂ, ಈ ಕೋಳಿ ಫಾರಂನ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಾರಾ? ಕೊಪ್ಪಳಕ್ಕೂ ಬಂದ್ರ ಹಾಗಾದ್ರೆ ಇಡಿ ಅಧಿಕಾರಿಗಳು? ರನ್ಯಾ ತಂದೆಯ ಸಂಬಂಧಿ ಹೆಸರಲ್ಲಿರುವಂತ ಕೋಳಿ ಫಾರಂ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಇಡಿ ಅಧಿಕಾರಿಗಳ ರೇಡ್ ಮುಂದುವರೆದಿದೆ ನಿಜ, ಆದ್ರೆ ಕೊಪ್ಪಳಕ್ಕೂ ಇಡಿ ಅಧಿಕಾರಿಗಳು ಬಂದಿದ್ದಾರಾ? ಈ ಕೋಳಿ ಫಾರಂ ಈಗ ಬಹಳ ಜೋರಾಗಿ ಸುದ್ದಿ ಆಗ್ತಾ ಇದೆ. ಕಾರಣ ಇಲ್ಲಿ ರೇಡ್ ಆಗಿದೆ, ಇದು ರನ್ಯಾರಾವ್ ತಂದೆಯವರ ಸಂಬಂಧಿಯ ಕೋಳಿ ಫಾರಂ, ಆಗಾಗ ಅವರು ಕೂಡ ಇಲ್ಲಿ ಬರ್ತಾ ಇದ್ರು ಅಂತ. ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಶ್ವೇತಾ, ಏನು ಈ ಹಿಂದೆ ಕೊಪ್ಪಳ ಜಿಲ್ಲೆಯಲ್ಲಿ ಏನು ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಬಂಧಿತರಾಗಿರ್ತಕ್ಕಂತಹ ಏನು ರನ್ಯಾರಾವ್ ಇದ್ದಾರೆ, ರನ್ಯಾರಾವ್ ತಂದೆ ಕೊಪ್ಪಳದಲ್ಲಿ SP ಆಗಿದ್ರು. ಅವರು ಈ ಹಿಂದೆ ಕೊಪ್ಪಳದಲ್ಲಿ SP ಆದ ಸಂದರ್ಭದಲ್ಲಿ ಅವರ ಸಂಬಂಧಿಗೊಬ್ಬರಿಗೆ ಅವರು ಏನು ಕುಕನೂರು ತಾಲೂಕಿನ ಕುದುರೆಮೋತಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಧನಲಕ್ಷ್ಮಿ ಕೋಳಿ ಫಾರ್ಮ್ ಕೂಡ ಅವರು ಸ್ಥಾಪನೆ ಮಾಡ್ತಾರೆ. ಅಂದಿನಿಂದ ಕೂಡ ಇವರಿಬ್ಬರು, ಯಾಕಂದ್ರೆ ಈ ಮೊದಲೇ ಅವರು ಸಂಬಂಧಿಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಬ್ಬರ ಮಧ್ಯೆ ಒಂದು ಉತ್ತಮವಾದ ಒಂದು ಒಡನಾಟ ಇರ್ತದೆ. ಹೀಗಾಗಿ ರಾಮಚಂದ್ರ ಅವರು ಕಳೆದ ಹಲವಾರು ಬಾರಿ ಕೂಡ ಈ ಒಂದು ಕೋಳಿ ಫಾರ್ಮ್ಗೆ ಅವರು ಬಂದು ಹೋಗಿರ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಲ್ಲಿ ಇಡೀ ದಾಳಿ ಆಗಿದೆ. ಅದರ ಭಾಗವಾಗಿ ಇದೀಗ ಏನು ರನ್ಯಾರಾವ್ ಸಂಬಂಧಪಟ್ಟಂತ ಪ್ರಕರಣದಲ್ಲಿ ಇದೀಗ ಈ ಒಂದು ಧನಲಕ್ಷ್ಮಿ ಕೋಳಿ ಫಾರ್ಮ್ಗೆ ಇಡಿ ಅಧಿಕಾರಿಗಳು ಬಂದು ಹೋಗಿದ್ದಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು ಕೂಡ ಮಾಹಿತಿಗಳು ಇದೀಗ ಲಭ್ಯವಾಗಿರ್ತಕ್ಕಂಥದ್ದು. ಏನು ಈ ಒಂದು ಧನಲಕ್ಷ್ಮಿ ಕೋಳಿ ಫಾರ್ಮ್ ಏನಿದೆ, ಈ ಒಂದು ಧನಲಕ್ಷ್ಮಿ ಕೋಳಿ ಫಾರ್ಮ್ ಶ್ರೀನಿವಾಸ್ ಅವರಿಗೆ ಸೇರಿದ್ದು. ಈ ಒಂದು ಶ್ರೀನಿವಾಸ್ ಅವರು ಏನಿದ್ದಾರೆ, ಏನು ರನ್ಯಾರಾವ್ ತಂದೆಯಾದಂತ ಏನು IPS ಅಧಿಕಾರಿ ಅಂತ ರಾಮಚಂದ್ರ ಅವರ ಸಂಬಂಧಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನಾದ್ರೂ ಇವರ ಇಬ್ಬರ ಮಧ್ಯೆ ಏನಾದ್ರೂ ಹಣದ ವಹಿವಾಟು ಆಗಿದೆನಾ ಅಥವಾ ಏನು ಇತರ ವಿಷಯಗಳ ಬಗ್ಗೆನೂ ಕೂಡ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗಿರ್ತಕ್ಕಂಥದ್ದು. 1 ಗಂಟೆಗೂ ಹೆಚ್ಚು ಕಾಲ ಇಡಿ ಅಧಿಕಾರಿಗಳು ಒಂದು ಧನಲಕ್ಷ್ಮಿ ಕೋಳಿ ಫಾರ್ಮ್ ನಲ್ಲಿ ಇದ್ದು ಆ ಒಂದು ವಹಿವಾಟಿನ ಬಗ್ಗೆ ಕೂಡ ಅವರು ಮಾಹಿತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಇದೀಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಶ್ವೇತಾ, ಒಂದ್ ಕಡೆ ಏನಂತಂದ್ರೆ ರಾಮಚಂದ್ರ ಅವರು ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಬಂದು ಹೋಗಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಈ ಹಿಂದಿನ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಧನಲಕ್ಷ್ಮಿ ಕೋಳಿ ಫಾರ್ಮ್ ನ ಏನು ಮಾಲೀಕರಿದ್ದಾರೆ, ಮಾಲೀಕರದ ಒಂದು ಹಣವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಿತ್ತು. 1 ಕೋಟಿಗೂ ಅಧಿಕ ಹಣ ಏನು ಧನಲಕ್ಷ್ಮಿ ಕೋಳಿ ಫಾರ್ಮ್ ನ ಮಾಲೀಕರ ಹಣವು ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಅವರು ದಾಖಲೆಗಳನ್ನ ಒದಗಿಸಿ ಆ ಹಣವನ್ನ ಪುನಃ ಅವರು ವಾಪಸ್ ಪಡೆದುಕೊಂಡಿದ್ರು. ಹೀಗಾಗಿ ಈ ಧನಲಕ್ಷ್ಮಿ ಕೋಳಿ ಫಾರ್ಮ್ ನ ಮೇಲೂ ಕೂಡ ಈ ಹಿಂದೆ ಇಂಥದ್ದೇ ಒಂದಿಷ್ಟು ಹಣದ ಪ್ರಕರಣಗಳು ಇರತಕ್ಕಂತ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಏನು ರನ್ಯಾರಾವ್ನ ಪ್ರಕರಣದಲ್ಲೂ ಕೂಡ ಅವರ ತಂದೆಯವರ ಸಂಬಂಧಿಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದನ್ನ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ದೊಡ್ಡೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.